ಸೆಕ್ಸ್ ಇಲ್ವಾ ನಾಳೆ ಬೆಳೆದು ಬಿಡ್ತಾರೆ ದೊಡ್ಡವರಾಗ್ಬಿಡ್ತಾರೆ ಅಂತ ತುಳಿಯೋದ ನಿಮ್ಮ ಉದ್ದೇಶ? ಮುಂಬೈಯವರು ಓಕೆ ಅಂದರೆ ನಾವು ಆಗ್ತೀವಿ. ಕರ್ನಾಟಕ ಅಲ್ಲಿ ಒಂದು ಸ್ಕ್ರೀನು ಒಂದು ಶೋ ಕೊಡಬೇಕು ಅಂತಂದರೆ ಮುಂಬೈಯವ್ರ ಪರ್ಮಿಷನ್ ಬೇಕಾ? ನಿಲ್ಲಿಸೋದು ನಮಗೆ ಶೋ ಕೊಡೋದು ಅಷ್ಟೊಂದು ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತಿದ್ದೀನಿ. ಕೇಳೋರು ಯಾರಿಲ್ವ ನಮಗೆ? ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ನಮಸ್ತೆ, ನನ್ನ ಹೆಸರು ನಂದಗೋಪಾಲ್. ಒಂದು ಮುಖ್ಯವಾದ ಪಾತ್ರ ಪ್ಲೇ ಮಾಡಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತೂಕ ಹೊತ್ತಿ ಸಿನಿಮಾ ಫುಲ್ಲು ನಾವು ಅಷ್ಟು ಕೆಲಸ ಮಾಡಿದ್ದೀವಿ. ಆದರೆ ನಿಮಗೆಲ್ಲ ಕೇಳಿ ಒಂದೇ ಪ್ರಶ್ನೆ, ಸಿನಿಮಾ ನಿಲ್ಲಿಸೋದು ನಮಗೆ ಶೋ ಕೊಡೋದು ಅಷ್ಟೊಂದು ಈಸಿ ಆಗೋಯ್ತಾ ಇಲ್ಲಿ? ಅದೇ ಅಷ್ಟು ಪೇನ್ ಆಗ್ತಿದೆ ನಮಗೆ, ಅಷ್ಟೊಂದು ಪೇನ್ ಆಗ್ತಾ ಇದೆ. ನಾವು ಅಷ್ಟು ಕಷ್ಟಪಟ್ಟು 2 ವರ್ಷ 3 ವರ್ಷ ಯಪ್ಪ ಅವ್ರು ಅಷ್ಟು ಕಷ್ಟಪಟ್ಟು ಅಂದರೆ ಸಿನಿಮಾ ಅಷ್ಟು ಈಸಿ ನಿಲ್ಲಿಸ್ಬೋದಾ? ಕೇಳೋರು ಯಾರಿಲ್ವ ನಮಗೆ? ಇವತ್ತು ನಿಮ್ಗೆ ಶೋ ಕೊಡ್ತಾ ಇಲ್ಲ, ನಾಳೆ ಕನ್ನಡ ಸಿನಿಮಾ ಯಾರು ರಿಲೀಸ್ ಮಾಡಲ್ಲ. ಅವರು ಬರ್ತಿಟ್ಕೊಳ್ಳಿ, ಕೇಳೋರು ಯಾರಿಲ್ಲ ಇಲ್ಲಿ. ಮಾತಾಡೋಕ್ಕಲ್ಲ ಸರ್, ನನ್ನ ಹೆಸರು ವಿವಾನ್ KK ಅಂತ. ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗೆ ಪಾತ್ರ ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಕಾಂಟ್ರವರ್ಸಿ ಇದೆಯಾ ಇಲ್ವೋ ಅನ್ನೋದು ಥಿಯೇಟ್ರಿಗೆ ಬಂದು ಒಂದು ಸತಿ ನೋಡಿ. ಬಿಕಾಸ್ ಏನೇ ಕೆಲಸ ಮಾಡಿದಾಗಲಿ ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಅದನ್ನು ಇದ್ದಿದ್ದಂಗೆ ತೋರಿಸೋದು ಪ್ರಕೃತಿ ನಿಯಮ ಅಂತಾರೆ. ಆ್ಯಂಡ್ ನಿನ್ನೆ ನಾವು ಫಿಲಿಮ್ ಚೇಂಬರ್ಗೆ ಸಂಜೆ ಲೇಟಾಗಿ ಹೋಗಬೇಕಾಗಿತ್ತು. ಯಾಕಂದರೆ 16 ದಿನ ಸತತವಾಗಿ ಆಲ್ ಕರ್ನಾಟಕ ಟೂರ್ ಮಾಡ್ಕೊಂಡು ನಿನ್ನೆ ಬೆಳಗ್ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ನಾನು ಸ್ವಲ್ಪ ಸೀರಿಯಸ್ ಆಗಿ ನಾವು ಚೇಂಬರ್ಗೆ ಹೋಗಿ ಐನಾಕ್ಸ್ ಬಗ್ಗೆ, PVR ಬಗ್ಗೆ ಮತ್ತು ಸಿನಿಪಾಲಿಸ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದಾಗ PVR ಅವ್ರ ಕಡೆಯಿಂದ ಆಗಲಿ, ಐನಾಕ್ಸ್ ಕಡೆಯಿಂದ ಆಗಲಿ, ಸಿನಿಪಾಲಿಸ್ ಕಡೆಯಿಂದ ಆಗಲಿ, ಸರ್ ನಾವು ನೀವು ಮುಂಬೈಯವ್ರಿಗೆ ಫೋನ್ ಮಾಡಿ ಮುಂಬೈಯವರು ಓಕೆ ಅಂದರೆ ನಾವು ಆಗ್ತೀವಿ. ಕರ್ನಾಟಕ ಅಲ್ಲಿ ಒಂದು ಸ್ಕ್ರೀನು ಒಂದು ಶೋ ಕೊಡಬೇಕು ಅಂತಂದರೆ ಮುಂಬೈಯವ್ರ ಪರ್ಮಿಷನ್ ಬೇಕಾ ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ತಾ ಇದ್ದೀನಿ. ಹಾಗೆ ಫೆಬ್ರವರಿ 23ನೇ ತಾರೀಕು ಕನ್ನಡದಲ್ಲಾಗಲಿ, ತೆಲುಗುವಲ್ಲಾಗಲಿ, ತಮಿಳಲ್ಲಾಗಲಿ, ಮಲಯಾಳಂ ಆಗಲಿ ಯಾವ ಸ್ಟಾರ್ ಸಿನಿಮಾ ಬಂದಿದೆ ಸರ್? ಸ್ಟಾರ್ ಸಿನಿಮಾ ಬಂದಿದ್ದಿದ್ರೆ ನಾವೇ ಸೈಲೆಂಟಾಗಿ ಮನೆಗೆ ಹೋಗ್ತಾಯಿದ್ವಿ. ಆದರೆ ಒಂದು ಸ್ಟಾರ್ ಸಿನಿಮಾ ಬರಲಿಲ್ಲ, ಆದರೂ ಶೋ ಸಿಕ್ಕಿಲ್ಲ ಅಂತಂದರೆ ಏನರ್ಥ? ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ, ನಾಳೆ ಬೆಳೆದು ಬಿಡ್ತಾರೆ ದೊಡ್ಡವರಾಗ್ಬಿಡ್ತಾರೆ ಅಂತ ತುಳಿಯೋದ ನಿಮ್ಮ ಉದ್ದೇಶ? ಸಿನಿಮಾ ಬಗ್ಗೆ ಒಂದು ಕಾಂಟ್ರವರ್ಸಿ ನಡೆದಿದೆ. ಧರ್ಮಗಳು, ಜಾತಿ ಬಗ್ಗೆ ಅಂತೆಲ್ಲ ಹೇಳಿದ್ದಾರೆ. ಸಿನಿಮಾಗೆ ಬಂದು ನೋಡಿ, ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ಸತ್ಯ ಘಟನೆ ಅಂತ ಹೇಳಿದ್ದಾರೆ, ಇದ್ದಿದ್ದಂಗೆ ಹೇಳಿದ್ದಾರೆ. ಯಾಕೆ ಅಂದರೆ ಅದು ಅವ್ರ ಅಪ್ಪನಿಗೆ ಆಗಲಿ ಅವ್ರ ತಾತನಿಗೆ ಆಗಲಿ ಆಗಿರೋ ಅಂಥ ಘಟನೆಗಳು ಅವ್ರ ಜೀವನದಲ್ಲಿ. ಆ್ಯಂಡ್ ಅದು ಅವರು ಹೇಗಿದೆಯೋ ಹಾಗೆ ತೋರಿಸಿದ್ದಾರೆ. ಆ್ಯಂಡ್ ನಾನು ಫಸ್ಟ್ ಕಾಪಿ ರೆಡಿ ಆದಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದೆ ನಾನು ಮಾಡಿರುವಂಥ ಪಾತ್ರ ನಮ್ಮ ಡೈರೆಕ್ಟರ್ ಅವರ ಅಪ್ಪಂದು ಅಂತ. ಇರೋದನ್ನು ಇರೋ ಥರ ಹೇಳಿದ್ದೀವಿ. ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಹೊಸಬ್ರು ಇಂಡಸ್ಟ್ರಿ ಇದಕ್ಕೆ ಸಹಕಾರ ನೀಡಬೇಕು, ಬೆಂಬಲ ನೀಡಬೇಕು. ಸಿನಿಮಾ ಚೆನ್ನಾಗಿಲ್ಲ ಅಂತಂದಿದ್ರೆ ನೀವು ಯಾರೂ ಇಲ್ಲಿ ನಿಲ್ತಾ ಇರಲಿಲ್ಲ. ಆ್ಯಂಡ್ ಕಾಂಟ್ರವರ್ಸಿ ಆಗಿರೋದಕ್ಕೆ ಕಾರಣದಿಂದ ನಾವು ಎಷ್ಟು ಹೊಡೆತ ತಿಂದಿದ್ದೀವಿ, ಏಟ್ ತಿಂದಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ಯಾಕೆ ಅಂದರೆ ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಒಂದು ಸ್ಕ್ರೀನ್ ಕೊಟ್ಟಿಲ್ಲ ಅಂತಂದರೆ ನಾವು ನಿನ್ನೆ ಕೋರಮಂಗಲ ಫೋರಮ್ ಮಾಲ್ಗೆ ಹೋಗ್ಬಿಟ್ಟು ಅವ್ರ ಆಫೀಸ್ ಹತ್ರ ಲಿಟ್ರಲಿ 1.5 hour ವೆಯ್ಟ್ ಮಾಡಿದ್ದೀವಿ. ಏನಂತಾರೆ ಅಂತಂದರೆ ನಿಮ್ಮ ಟ್ರೈಲರ್ ನೋಡ್ಕೊಂಬನ್ನಿ, ಸಿನಿಮಾ ಮಾಡಿರೋ ನಮಗೆ ಗೊತ್ತಿಲ್ವ ನಮ್ಮ ಟ್ರೈಲರ್ ಹೆಂಗಿದೆ ಅಂತ. A ಸರ್ಟಿಫಿಕೇಟ್ ಅಂತಂದರು. ಯಾಕೆ ಸರ್? ಅನಿಮಲ್ ಸಿನಿಮಾದಲ್ಲಿ A ಅಲ್ವಾ? ಅದರಲ್ಲಿ ಸೆಕ್ಸ್ ಇಲ್ವಾ, ವೈಲೆನ್ಸ್ ಇಲ್ವಾ? ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಒಂದು ಒಳ್ಳೆ ವಿಷಯ, ಒಂದು ಹೊಸದಾಗಿ ಏನೋ ಒಂದು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನು ಜಾತಿಗಳಿಗೆ, ಅದನ್ನು ಧರ್ಮಗಳಿಗೆ ಅಂಟಾಕಿ ಸಿನಿಮಾನ ಕೊಲ್ಲೋವಂಥ ಪ್ರಯತ್ನ ಮಾಡಬೇಡಿ. 14 ವರ್ಷ ರಾಮಂತರ ವನವಾಸ ಮಾಡಿ 14 ವರ್ಷ ಇಲ್ಲಿ ದುಡಿದು ಒಂದು ಸಿನಿಮಾ ಮಾಡಿ ನಿರ್ದೇಶಕನ ಒಂದು ಪಟ್ಟಾಭಿಷೇಕ ಕೂತಿದ್ದೀನಿ. ಅದನ್ನು ಹಾರೈಸಿ ಹರಿಸಿ ಮೆರೆಸೋರು ನೀವು. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತಿದ್ದೀನಿ. ಇದು ಧರ್ಮ ಜಾತಿ ವಿಚಾರವಾಗಂಥ ಸಿನಿಮಾ ಅಲ್ಲ, ಒಂದು ಬಡವ ಒಂದು ಶ್ರೀಮಂತನ ನಡುವೆ ನಡೆಯುವಂಥ ಒಂದು ಅಸೂಯೆ ಯುದ್ಧ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ, ನೀವೇ ಮಾತಾಡ್ತೀರಾ. ಥ್ಯಾಂಕ್ ಯು. ಆಧಾರಿತವಾದಂಥ ಒಂದು ಸಿನಿಮಾ ಅಂತ ಹೇಳಿದ್ದೆ. ಇದು ನನ್ನ ನನ್ನ ತಾತನ ಜೀವನದಲ್ಲಿ ನಡೆದಂಥ ನೈಜ ಘಟನೆ. ನನ್ನ ತಾತ 1964ನೇ ಇಸ್ವಿನಲ್ಲಿ ಒಂದು ಬಂದೂಕ ತರ್ತಾರೆ. ಬಂದೂಕ ತಂದಂಥ ಕಾಲದಲ್ಲಿ ಅಲ್ಲಿ ನಡೆಯುವಂಥ ಒಂದು ಅಷ್ಟು ವಿಷಯಗಳು. ಆಗ ಪೆನ್ಗೊಂಡ ಅಂತ, ಈಗ ಆಂಧ್ರ ಪ್ರದೇಶಲ್ಲಿದೆ, ಆ ಪೆನ್ಗೊಂಡ ಅಂತ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಅಲ್ಲಿ ಇಲ್ಲೇನೆಲ್ಲ ತೋರಿಸಿದ್ದೀನಿ ಅದೆಲ್ಲ ನಡೆದಿರೋಂಥ ಸತ್ಯ ಘಟನೆ. ಒಂದು ಎಲೆರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರೋಂಥದ್ದು. ಮತ್ತು ಆ ಗನ್ನು ನಮ್ಮ ತಾತ ತೀರೋದ್ಮೇಲೆ ನಮ್ಮಪ್ಪ ತಗೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ನನ್ನ ಚಿಕ್ಕ ಏಜಿಂದನೂ ಇದನ್ನು ಹೇಳ್ತಾ ಬರ್ತಾಯಿದ್ರು. ಈ ಗನ್ ಬಗ್ಗೆ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟರು ಗೊತ್ತಾ? ಒಂದು ವಿಳೆದೆಲೆ ಕುಯ್ದು ಡೈಲಿ ಕೂಲಿ ಮಾಡಿ ಅಲ್ಲಿ ಇಲ್ಲಿ ಜೀತ ಮಾಡಿ ದುಡ್ಡು
ದುಡ್ಡು ಕೂಡಿಕೊಂಡು ಕೊನೆಗೆ ಈಗ ಬಂದೂಕ ತೊಗೊಂಡು ಬಂದರು ಅಂತ. ಸೊ ನನಗೆ ತುಂಬ ಕಾಡ್ತಾ ಇರೋದು ಅಪ್ಪನ ಅಸ್ತಿತ್ವನ ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ರು, ಅದು ನಾವು ಉಳಿಸ್ಕೋಬೇಕು ಅಂತ ಆ ಲೈನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿರೋ ಅಂಥದ್ದು. ಆ ಪೆನ್ಗೊಂಡ ಪೊಲೀಸ್ ಸ್ಟೇಷನಲ್ಲಿ ನನ್ನ ತಾತಂಗೆ ಏನೆಲ್ಲ ಟ್ರೀಟ್ ಮಾಡಿರೋ ಆ ವಿಷಯಗಳನ್ನೂ ನಾನು ಹೇಳಿದ್ದೀನಿ. ಅದು ಬಿಟ್ಟು ಇಲ್ಲಿ ಯಾವ ಜಾತಿ ಧರ್ಮಗಳಿಗೂ ನಾನು ಹೇಳಿಲ್ಲ, ಒಂದು ಸತ್ಯ ಘಟನೆ ಹೇಳಿದ್ದೀನಿ. ಅದಕ್ಕೆ ನಿಮಗೆ ಲಾಸ್ಟಿಗೆ ನಾನು ಉತ್ತರಗಳನ್ನೂ ಕೊಟ್ಟಿದ್ದೀನಿ. ದಯವಿಟ್ಟು ಒಂದು ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ. ನೀವು ಧೈರ್ಯಂ ಸರ್ವತ್ರ ಸದನಂ ಸಿನಿಮಾ ಒಳಗಡೆ ಬನ್ನಿ, ಖಂಡಿತವಾಗಿಯೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅದು ಆ ಸಿನಿಮಾ ತುಂಬ ಇಷ್ಟಪಡ್ತೀರಾ.